ಅವರೇ ಬರ್ಕೊಂಡ್ ಬರ್ತಾರೆ. ಒಳ್ಳೆ ಕ್ಯಾರೆಕ್ಟರ್ ಇಂಪ್ರೂವೈಸೇಷನ್. ಕತೆಗೆ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಕೋಟಿ ಕೋಟಿ ಎಲ್ಲ ಮಾಡ್ತೀವಿ. One eternity later. ಇದಾರ ಮೇಲೆ ಕಿತ್ತೋಗಿರ ನನ್ನ ಮಕ್ಳು ಬೇವರ್ಸಿ. ನನ್ನ ಮಕ್ಳು ಬಂದಾಗೆಲ್ಲ ನನ್ನ ಕತೆ ಹೇಳ್ತಾ ಇರ್ತಾರೆ. ಇದುವರೆಗೂ ಒಂದು ಸೀನ್ ಇಲ್ಲ, ಒಂದು ಹೀರೋನ್ ಇಲ್ಲ, ಒಂದು ಇದಿಲ್ಲ. ಒಬ್ಬೊಬ್ಬನ ಕತ್ತರಿಸಾಕ್ಬಿಡ್ತೀನಿ ಇವತ್ತು. ಬಿರಿಯಾನಿ ಪೀಸ ಕಬಾಬ್ ಪೀಸ ಸರ್. ಕೈಮಾ ಕಣೋ, ಕೈಮಾ. ಸರಿ ಸರಿ. ಹೋಳಿ ಮಕ್ಕಳು, ನಾನೇ ಎಷ್ಟು ಸತಿ ಕಾಲ್ ಮಾಡಿದ್ದೀನಿ, ಕಾಲೇ ಪಿಕ್ ಮಾಡಲ್ಲ ಅಂತಾರೆ. ತಗೊಂಡಿರೋ ದುಡ್ಡು ಬಡ್ಡಿ ಬೆಳೀತಾ ಐತೆ, ಬಡ್ಡಿ ಮಕ್ಳು ಬುದ್ಧಿ ಬೆಳೆದಿಲ್ಲ. ನಾನು 3 ಕಿತ ಫೋನ್ ಮಾಡಿದ್ದು ಸರ್, ಕಾಲೇ ಎತ್ತಾ ಇಲ್ಲ ಅವರು. ಡೋರ್ ತೆಗಿಯಲಿ. ಸರಿ ಸರಿ ಸರಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ. ಒಂಥರ ಬೇಜಾರಾಗ್ತಿದೆ. ಕಷ್ಟ ಅಂದವ್ರಿಗೆಲ್ಲ ನನ್ನ ಕೈಯಲ್ಲಿ ಆಗಿದ್ದಷ್ಟು ಸಹಾಯ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನೋಡು, ಇವನ್ ಎತ್ತವನೆ ಕಾಲು. ಆಫ್ ಮಾಡೋ AC. ಆದ್ರೆ ನನಗೆ ಯಾಕೆ ಈ ತರ ದೇವ್ರ ಶಿಕ್ಷೆ ಕೊಡ್ತವ್ರೆ? ಏನಕ್ಕೆ? ಯಾವನು AC ಆಫ್ ಮಾಡಿದ್ದು? ಹೋಳಿ ಮಗನೇ, ಎಲ್ಲೋ ನಿಮ್ ಡೈರೆಕ್ಟ್ರು. ಅವ್ನು ನೋಡ್ರೆ ಕಾಲ್ ಮಾಡ್ರೆ ಕಾಲ್ ಎತ್ತಲ್ಲ, ನೀನ್ ನೋಡ್ರೆ ಇಲ್ಲಿ OC AC ಅಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಜಾ ಮಾಡ್ತಾ ಇದೀಯಾ. ಸರ್, ನನ್ನ ಕಾಲ್ ಮೇಲೆ ನನ್ನ ಕಾಲ್ ಹಾಕೊಂಡಿದ್ದೀನಿ ಸರ್. ಟೇಬಲ್ ನಂದು ಕಂದ. ಕರೆಷ್ಟೇ ಸರ್, ಪಾಯಿಂಟೇ. ನೋಡೋ, ನಾನು ಬೇರೆ ಯಾವುದೇ ವಿಕ್ಕಿ ಬಾಲ್ ತರ ಪ್ರೊಡ್ಯೂಸರ್ ಅಲ್ಲ ಸ್ವಾಮಿ. ನಾನು ಪಕ್ಕಾ ಲೋಕಲ್. ನನ್ನ ಟೆಸ್ಟ್ ಮಾಡಬೇಡ. ನಿಮ್ ಡೈರೆಕ್ಟ್ರು ನನ್ನ. ಸರ್, ಹಂಗೆಲ್ಲ ಅನ್ಬೇಡಿ ಸರ್, ಅಲ್ಟ್ ಆಗುತ್ತೆ. ಏನೋ ಮಾತಾಡ್ತಾವನು. ರಾತ್ರಿ ಎಲ್ಲೋ ನೀರಾಕಿ ಕುಳಿತಿದ್ದಂಗ ತೀದೋಗೈತಿ ಇಲ್ಲಿ. ಸರ್, ಎಲ್ಲೋ ನಿಮ್ ಡೈರೆಕ್ಟ್ರು. ನಮ್ಮ ಡೈರೆಕ್ಟರ್ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಸರ್ ನಿಮಗೋಸ್ಕರ? ನಡೀರಿ ಸರ್, ತೋರಿಸ್ತೀನಿ. ಅದು ಏನು ಕಿತ್ತು ದಬಾಕ್ತಾನೆ ಅಂತ ನೋಡ, ನಡಿಯೋ ಬರ. ನೋಡಿ ಸರ್ ನಮ್ಮ ಡೈರೆಕ್ಟ್ರು. ಯಾವನೋ ಪೇಪರ್ ಹಾಕ್ದವನು. ಮ್ಯೂಸಿಕ್ ನಿಲ್ಸು. ಡೈರೆಕ್ಟ್ರೆ ಹಿಂದೆ. ದುಡ್ಡು ಕೊಟ್ಟು 1 ವರ್ಷ ಆಯ್ತು, ಒಂದು ಹೀರೋಯಿನ್ ಇಲ್ಲ, ಒಂದು ಸೀನ್ ಇಲ್ಲ, ಒಂದು ಶಾಟ್ ಇಲ್ಲ. ಸರ್, ದಾನಗಳಿಗೆಲ್ಲ ಮಹಾದಾನ ಯಾವುದು ಗೊತ್ತಾ ಸರ್? ಸಮಾಧಾನ ಗೊತ್ತು, 1 ವರ್ಷದಿಂದ ಮಾಡ್ಕೊಂಡಿದ್ದೀನಿ. ನೀನು ಅಮ್ಮಿಕೊಂಡು ಮ್ಯಾಟ್ರಿಕ್ ಬಾ. ಕುತ್ಕೊಂಡ್ ಮಾತಾಡೋಣ ಸರ್. ಪಿಚ್ಕೆ, ಲೊಕೇಶನ್ ಚೇಂಜ್. ಅಣ್ಣ, ಒಂದು ನಿಮಿಷ. ನಿಮ್ಮನ್ನೊಂದು ಕೇಳಬೇಕು. ಏನು ಕೇಳಬೇಕು? ನಿಮ್ಮ ಹೆಸರು ಪಿಚ್ಕೆ ಅಲ್ವಣ್ಣ? ಎಲ್ಲಿಂದ ಉದುರಿದ್ದು? ಯಾವ್ದ್ರದ್ದಣ್ಣ? ಎಲ್ಲಿಂದ ಯಾವ್ದು ಉದ್ರಿದ್ದಲ್ಲ, ನನ್ನ ಹೆಸರು ಪಿಚ್ಚುಮಣಿ ಕೆ. ಎಲ್ಲರೂ ಪ್ರೀತಿಯಿಂದ ಪಿಚ್ಕೆ ಅಂತ ಕರೀತಾರೆ. ಓ, ಲಂಬು ಲಂಬು. ಮುಂಚೆ ಬ್ರೋ, ಬಂದೆ. ವರ್ಷದಿಂದ ನೋಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿರಿ ರೀ. ಸಾರಿ ಸರ್. ಸರ್, ಕಟ್ ಮಾಡಿದ್ರೆ ಕಟ್ಟೆಲ್ಲ ಮಾಡಬೇಡ, ಓಪನ್ ಮಾಡು. ಓಪನ್. ಸರ್, ನಿಮಗೆ ಮೆಥಡ್ ಆ್ಯಕ್ಟಿಂಗ್ ಗೊತ್ತಾ ಸರ್? ಮೆಥಡ್ ಡೈರೆಕ್ಷನ್ ಸರ್. ನಿಮಗೆ ಜೇಮ್ಸ್ ಕ್ಯಾಮರಾನ್ ಗೊತ್ತಾ ಸರ್? ಟೈಟಾನಿಕ್. ಕ್ರಿಸ್ಟೋಫರ್ ನೋಲನ್ ಸರ್. ಟೆನೆಂಟ್. ಕ್ರಿಸ್ಟೋಫರ್ ಜೇಮ್ಸ್ ಗೊತ್ತಾ ಸರ್? ಹೆಸರು ಎಷ್ಟು ಅಂತಂದ್ರೆ ಒಳ್ಳೆ ಡೈರೆಕ್ಟರ್ ಇರ್ತಾರೆ ಸರ್. ಸೊ ಅವರು ಒಬ್ಬ ದೊಡ್ಡ ಮೆಥಡ್ ಡೈರೆಕ್ಟರ್ ಸರ್. ಅದೇ ಥರ ನಾನು ಇವಾಗ ಮೆಥಡ್ ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಸರ್. ಇವಾಗ ನಮ್ಮ ಫಿಲಿಮಲ್ಲಿ ಒಂದು ಬ್ರೇಕಪ್ ಬಾಯ್ ಸ್ಟೋರಿ ತೋರಿಸ್ತಾ ಇದ್ದೀವಿ ಸರ್. ಅಂದರೆ ಅವ್ನ ಬಾಧೆ ವ್ಯಥೆ ಎಲ್ಲ ತೋರಿಸ್ಬೇಕು ಸರ್ ನಾವು. ಬಾಧೆ ಒಳಗೆಯಿಂದ. ಇವಾಗ ನಾನು ಹಂಗೆ ಅದನ್ನು ಬರೆದ್ರೆ ಐ ಡೋಂಟ್ ಫೀಲ್ ಇಟ್ ಫ್ರಮ್ ಇನ್ಸೈಡ್ ಸರ್.
ಸೊ ಅದಕ್ಕೆ ಇವಾಗ ನಾನು 1 ವರ್ಷದಿಂದ ಏನು ಮಾಡ್ತಿದ್ದೆ ಅಂತಂದರೆ, ಒಂದು ಹುಡುಗಿನ ನಾವು ಪಟಾಯಿಸಿ ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದು ಅವ್ರ ಜೊತೆ ಬ್ರೇಕಪ್ ಮಾಡಿ ಆ ಬಾಧೆನ ನಾನು ಫೀಲ್ ಆಗಿ ಡೈರೆಕ್ಷನ್ ಮಾಡಿದ್ರೆ ಫಿಲಿಮ್ ಚೆನ್ನಾಗಿ ಬರುತ್ತೆ ಅಂತ 1 ವರ್ಷದಿಂದ ರಿಸರ್ಚ್ ಮಾಡ್ತಾ ಇದ್ದೀನಿ ಸರ್. ತುಂಬ ಕಷ್ಟಪಡ್ತೇವೆ. ಸಿಕ್ಕದ್ಲಾ? ಇಲ್ಲ ಸರ್. ಈ ವಾಟ್ಸಪ್ಪು ಥಮ್ಸಪ್ ಏನಾಯ್ತಲ್ಲ ಅದರಲ್ಲೇ ಟ್ರೈ ಮಾಡೋದಾಗಿತ್ತಲ್ಲ. ಏನಂದೆ? ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟಿಂಡರು, ಸ್ಲೈಸು. ಏನು ಲೋನ್ ಹುಡುಕ್ತಾ ಇದ್ದ? ಅಲ್ಲ ಸರ್, ಕಸ್ಟಮರ್ ಸಪೋರ್ಟ್ ಹುಡುಗಿನ ಕನೆಕ್ಟ್ ಮಾಡ್ಕೊಳ್ಳೋಣ ಅಂತ. ಆ ಥರ ಒಂದಲ್ಲ ಎರಡಲ್ಲ ಸರ್, ಸುಮಾರು ಒಂದು 100ರಿಂದ 120 ಆ್ಯಪ್ಸಲ್ಲಿ ರಿಸರ್ಚ್ ಮಾಡಿ ಹುಡುಕ್ದೆ ಸರ್. ಬಟ್ ಎಲ್ಲೇ ಯಾವುದೇ ಹುಡುಗಿ ಸಿಕ್ಕಿಲ್ಲ ಸರ್. ದರಿದ್ರ ಏನಂತಂದರೆ ಎಲ್ಲ ಹುಡುಗಿರು ಯಾವೇ ಬಾಯ್ ಫ್ರೆಂಡ್ ಅಂತಾರೆ ಬಿಟ್ಟರೆ ಐ ನೀಡ್ ಬಾಯ್ ಫ್ರೆಂಡ್ ಅಂತ ಯಾರು ಅಂದಿಲ್ಲ ಸರ್. ನನಗೆ ಯಾಕೆ ಮಾತಾಡ್ತದೆ ರೇ? ಬಂದಾಗೆಲ್ಲ ಇದೇ ಕತೆ ಹೇಳ್ತಾ ಇರ್ತೀರಿ. ರೇ ಏನೋ ಸರ್ ನೋಡಿ ಸರ್, ಯಾವುದು ಪಿಚ್ಕೆ ಇದು? ಐಫೋನು? ಸರ್ ಅದೇ ಲಾಸ್ಟ್ 2 ಪ್ರಾಜೆಕ್ಟ್ ಆಯ್ತಲ್ಲ ಸರ್. ಆ ಚೆಕ್ ನಿನಗೆ ಬಂತಾ? ಸ್ವಲ್ಪ ಸರ್. ಅದೆಲ್ಲ ಮೆಸೇಜ್ ನೋಡಿ ಸರ್. ಏನು ಸರ್ ಅದು? ಇನ್ನೇನ್ರಿ ಡೈರೆಕ್ಟ್ರೆ, ಸ್ಟಾರ್ಟ್ ಮಾಡೋದಾ ಶೂಟಿಂಗು? ಬ್ಯಾಲೆನ್ಸ್ ಅಮೌಂಟ್ ಕ್ಲಿಯರ್ ಮಾಡಿಬಿಟ್ರೆ ಪೆಂಡಿಂಗ್ ಇದೆ ಸರ್. ಪೆಂಡಿಂಗ್ ರೀ? 1 ವರ್ಷದಿಂದ ಕೊಟ್ಟಿದ್ದೀನಲ್ರಿ. ಅಂದರೆ ಹುಡುಗಿನ ಹುಡುಕ್ಬೇಕಾಗಿತ್ತಲ್ಲ ಸರ್. ನೀವೇನ್ರಿ ತಲೆ ಕೆಡ್ಸ್ಕೊಂತೀರಾ? ನಮ್ಮ ಸಾರ್ ಇದ್ದಾರ್ರಿ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ಪ್ರೊಡ್ಯೂಸರ್ ಇರೋರ್ಗೂ ಭಯ ಪಡಬೇಡ, ಹೋಗ್ರಿ ಚೆನ್ನಾಗಿ ಮಾಡೋಣ ಬಿಡ್ರಿ ಮೂವಿ. ಹೆಂಗೋ ಚಿನ್ನದ ಮೇಲೆ ನಂಬಿಕೆ ಸರ್. 10%. ಸರಿ, ಯಾವಾಗ ಶೂಟು? Hey, what the fish, man? ಯಾರು ಇವನು ಇಂಗ್ಲೀಷಲ್ಲಿ ಬೈದ್ಬಿಟ್ಟು ಹೋಗ್ತಾನೆ? ಹಾಲಿವುಡ್ ಹೊಸ ಪ್ರಾಜೆಕ್ಟ್, ಹೊಸ ಪ್ರೊಡ್ಯೂಸರು. ಹಾಲಿವುಡ್ ಬಿಡು. ಯಾರು ತೆಗಿಯೋ? ಇನ್ನೆಲ್ಲಿ ಸರ್ಕಾರ ಅದು ಅಂಡರ್ ಬಜೆಟ್ ಬಂದ್ಬಿಡ್ತಲ್ಲ. ಸರಿ, ಆಟೋ ಕರಿ. ಆಟೋ ಯಾಕೆ ಸರ್? ನನ್ನ ಕಾರಲ್ಲಿ ಹೋಗೋಣ ಮನೆ. ನಿನ್ ಕಾರು? ಖರ್ಚಾಗ್ತೀನಿ ಅಂತ ಬಂದ್ರು ಎಲ್ಲ ಬಿಚ್ಚಾಕ್ಬಿಟ್ರು.